ಪ್ರೀತಿಯ ಸ್ನೇಹಿತರೆ, ಎಸ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಪ್ರೀತಿಯ ಸ್ನೇಹಿತರೆ, ನಾನು ಇಲ್ಲಿ ಪ್ರಮುಖವಾಗಿ ಒಂದು ವಿಷಯದ ಬಗ್ಗೆ ನಾನು ತಗೊಳ್ತಿದ್ದೀನಿ. ಆ ವಿಷಯಗಳನ್ನ ಯಾವಪ್ಪ ಅಂದರೆ ಸಂಘಟನೆ ಮತ್ತು ಸದಸ್ಯ ರಾಷ್ಟ್ರಗಳ ಬಗ್ಗೆ ವಿಶೇಷವಾಗಿ ನಾನು ತೆಗೆದುಕೊಳ್ತಿದ್ದೀನಿ ಸ್ನೇಹಿತರೆ. ಇಲ್ಲಿ ವಿಶೇಷವಾಗಿ G4 ರಾಷ್ಟ್ರಗಳನ್ನು ಕರಿತೀವಿ. G4 ರಾಷ್ಟ್ರಗಳು ಯಾವ್ಯಾವಪ್ಪ ಅಂದರೆ ಭಾರತ, ಬ್ರೆಜಿಲ್, ಜಪಾನ್ ಮತ್ತು ಜರ್ಮನಿ. ಇವು ರಾಷ್ಟ್ರಗಳೇನಪ್ಪ ಅಂದರೆ G4 ರಾಷ್ಟ್ರಗಳನ್ನು ಕರಿತೀವಿ. ಈ G4 ರಾಷ್ಟ್ರಗಳು ಯಾಕಪ್ಪ G4 ಕರಿತೀವಪ್ಪ ಅಂದರೆ ಇವು ಭದ್ರತಾ ಸಮಿತಿಯ ಒಂದು ಕಾಯಂ ಸದಸ್ಯತ್ವಕ್ಕಾಗಿ ಹೋರಾಡುತ್ತಿರುವ ಒಂದು ರಾಷ್ಟ್ರಗಳನ್ನು G4 ರಾಷ್ಟ್ರಗಳನ್ನು ಕರಿತೀವಿ ಸ್ನೇಹಿತರೆ. ಅಂದರೆ ವಿಶ್ವಸಂಸ್ಥೆಯಲ್ಲಿ 15 ರಾಷ್ಟ್ರಗಳಿದ್ದಾವೆ ಸ್ನೇಹಿತರೆ. ಈ 15 ರಾಷ್ಟ್ರಗಳಲ್ಲಿ ಕೇವಲ 5 ರಾಷ್ಟ್ರಗಳು ಮಾತ್ರ ಖಾಯಂ ಸದಸ್ಯತ್ವ ರಾಷ್ಟ್ರಗಳಿದ್ದಾವೆ ಸ್ನೇಹಿತರೆ. ಆ ಖಾಯಂ ಸದಸ್ಯತ್ವ ರಾಷ್ಟ್ರಗಳ ಬಗ್ಗೆ ಯಾಕಪ್ಪ ಅಂದರೆ ಯುಟೋ ಪವರ್ ಇರುತ್ತೆ ಸ್ನೇಹಿತರೆ. ಯಾವುದೇ ಒಂದು ರಾಷ್ಟ್ರದ ಮೇಲೆ ಅಣುವಸ್ತ್ರ ಪ್ರಯೋಗ ಮಾಡಬೇಕಾದ್ರೆ ಆ ಯುಟೋ ಪವರ್ ಅನ್ನು ಬಳಸ್ತಾರ. ಒಂದ್ ವೇಳೆ ಬೇಡಪ್ಪ ಅಂದರೆ ಆ ಯುಟೋ ಪವರ್ ಬಳಸೋಕ್ಕಾಗಲ್ಲ ಸ್ನೇಹಿತರೆ. ಅದಕ್ಕಾಗಿ ನಾವು ನೋಡ್ಬೋದು ಇತ್ತೀಚೆಗೆ ನೀವು ನೋಡ್ಬೋದು ಅಮೇರಿಕಾ, ರಷ್ಯಾ, ಇರಾನ್ ಯಾವ ರೀತಿ ಯುದ್ಧಗಳು ನಡೀತಿದ್ದೇವೆ ಅಂತ. ಇಲ್ಲಿ G4 ರಾಷ್ಟ್ರಗಳಂದ್ರೆ ಇವು ವಿಶ್ವಸಂಸ್ಥೆಯ ಕಾಯಂ ಸದಸ್ಯತ್ವಕ್ಕಾಗಿ ಹೋರಾಡುತ್ತಿರುವ ರಾಷ್ಟ್ರಗಳ ಒಂದು G4 ರಾಷ್ಟ್ರಗಳನ್ನು ಕರಿತೀವಿ. ಅದೇ